ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಎಪಿಸೋಡ್ ನೋಡಿದ್ರೆ ಅನ್ಕೊಂತೀನಿ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಬಿಗ್ ಬಾಸ್ ಅಂತ. ಅಂಡ್ ಫಸ್ಟ್ ಆಫ್ ಆಲ್ ಇವಾಗಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕೆಟ್ಟ ಭಾಷೆ ಪದಗಳು ಸೊ ಬರ್ಬೋದು. ಬಟ್ ದಯವಿಟ್ಟು ಇವಾಗಲೇ ಮುಂಚೆನೆ ಹೇಳ್ತಾ ಇದ್ದೀನಿ, ಬಿಕಾಸ್ ಎಂತ ಹಲ್ಕ ಸುಳ ಮಕ್ಕಳಿದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಆಗಿರ್ಬೋದು, ಬಂದಿರೋಂತ ಕೆಲವು ಗೆಸ್ಟ್ಗಳಾಗಿರ್ಬೋದು, ಕಾಮನ್ ಸೆನ್ಸ್ ಇಲ್ವಾ ಬೋಳಿ ಮಕ್ಕಳಿಗೆ? ಅಲ್ಲ, ತಾವ್ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಕಾಮಿಡಿ ಮಾಡ್ಬೇಕಂತೆ. ಅವನಿಗೆ ಮೀಸೆ ಬೋಳ್ಸ್ಬೋದು, ಗಡ್ಡ ಬೋಳ್ಸ್ಬೋದು, ಅವನಿಗೆ ಇಲ್ದೇ ಇರುವಂತ ಒಂದು ವೇಷಗಳು ಹಾಕ್ಸ್ಬೋದು, ಎಲ್ಲ ಮಾಡ್ಬೋದು, ಕಾಲಿಡಿದ ಮೇಲೆ ಎತ್ಬೋದು, ಎಲ್ಲ ಮಾಡ್ಬೋದು. ಈ ಒಂದೇ ಒಂದು ಮಾತಂದಿದ್ದಕ್ಕೆ ಯಾವ ರೇಂಜಿಗೆ ತಿಕ್ಕ ಹೊರ್ಕೊಂತಿದ್ದಾರೆ ಅಂತಂದ್ರೆ, ಅದ್ರಲ್ಲೂ ಮುಖ್ಯವಾಗಿ ಆ ಗಾಂಜಾ ಇದಾನ ಅವನು ಮಾನ ಮರ್ಯಾದಿದ್ರೆ ಬಂದ್ಬಿಟ್ಟು ಹೊರಗಡೆ ಮಾಡ್ಕೊಂತಿದ್ದೆ. ನಿನ್ ಸಂಭ್ರಮಾಚರಣೆ ಎಲ್ಲನೂ ಬಂದ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆಗೆ ಬಂದು ಆಡ್ತಾ ಇರ್ಲಿಲ್ಲ. ಅಲ್ಲಿ ಏನೋ ಗೆಸ್ಟ್ ಅಂತೆ, ಏನೋ ಅತಿಥಿಗಳಂತೆ, ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ತಂದು ಬಂದಿರೋ 3 ಜನನು ಕಿತ್ತೋಗಿರೋ ನನ್ನ ಮಕ್ಕಳು, ಹಳಸೋಗಿರೋ ನನ್ನ ಮಕ್ಕಳು ಬಂದು ಅವ್ನು ಬಿಗ್ ಬಾಸ್ ಬೇರೆ. ಅಲ್ಲ, ಕಾಮನ್ ಸೆನ್ಸ್ ಇಲ್ವಾ? ಎಷ್ಟು ಅಂತ ಅವನಿಗೆ ಗೋಳೆ ಕುಂತಿದ್ರೆ ನನ್ನ ಮಕ್ಕಳ ನೀವು. ಅಲ್ಲ, TRP ತಗೊಂಡ್ ಬರ್ತಿರೋದು ಅವನು ಇಡೀ ಒಂದು ಸೀಸನ್ ಅಲ್ಲಿ. ನಾಚಿಕೆ ಮರ್ಯಾದೆ ಇದ್ರೆ ನಿಮ್ ಕಂಟೆಸ್ಟೆಂಟ್ ಗಳಿಗೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ನಿಮ್ಗೆ TRP ಶೋನ ನಂಬರ್ 1 ಸ್ಥಾನಕ್ಕೆ ತಗೊಂಡೋಗಿರೋಂತವ್ರಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ. ಬಿಗ್ ಬಾಸ್ ಡ್ಯಾಶ್ ನನ್ನ ಮಕ್ಕಳೇ. ಅಲ್ಲ, ಗಿಲ್ಲಿಗ ಆ ರೇಂಜಿಗೆ 3 ದಿವಸದಿಂದ ನೋಡ್ತಾ ಇದೀನಿ, ಬೋಳಿ ಮಕ್ಕಳು ಒಂದ್ ರೀತಿ ಗೋಳೆ ಹಾಕೊಂತಿದ್ದಾರೆ. ತಾನು ಮಾತ್ರ ಕಾಮಿಡಿ ಮಾಡ್ಬೋದು ಅಂತ ಅವನ ಮೇಲೆ ಅವ್ನು ಒಂದೇ ಒಂದು ಚಿಕ್ಕ ಕಾಮಿಡಿ ಮಾಡ್ತಾರೆ, ಅದಕ್ಕೆ ಎಲ್ಲದಕ್ಕೂ ತಗೊಂಡೋಗಿ ಬೋಳಿ ಮಕ್ಕಳು ಊಟಕ್ಕೆ ಒಂದು ಕನೆಕ್ಟ್ ಮಾಡ್ತಾವ್ರೆ. ನಾಚಿಕೆ ಆಗೋದಿಲ್ವಾ? ಅವನು ದೊಡ್ಡ ಕತ್ತಿ ಆಗ್ಯವನವನು. ಎಲ್ಲಿ ಸಂಭ್ರಮಾಚರಣೆ ಯಾವ್ದನ್ನ ಮಾಡ್ಕೊಬೇಕು, ಎಲ್ಲಿ ಯಾವ ಪಾರ್ಟಿ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಬಿಗ್ ಬಾಸ್ ಶೋಗ್ ಬಂದ್ಬಿಟ್ಟು ಇಲ್ಲಿ ಮಾಡ್ಕೊಂತಿದ್ದಾನೆ. ನಾಚಿಕೆ ಆಗಲ್ವೇನ್ರಿ? ಎಷ್ಟು ಅಂತ ಸಹಿಸ್ಕೊಂತಾನ್ರಿ ಅವನಾದ್ರೂ. ಸ್ಟಾರ್ಟಿಂಗ್ ಒಂದ್ 2 ದಿನ ಆಯ್ತು, ಒಪ್ಕೊಳ್ಳೋಣ, ತಪ್ಪಾಯ್ತು, ಒಪ್ಕೊಂತೀನಿ, 2 ತಪ್ಪಾಗಿದೆ ಅಂತ ಇವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಗಿಲ್ಲಿ ಕಡೆಯಿಂದ. ಬಟ್ ಪದೇ ಪದೇ ಅವನ್ನೇ ಟಾರ್ಗೆಟ್ ಮಾಡ್ಕೊಂಡು ಇವ್ರು ಮಾತ್ರ ಕಾಮಿಡಿ ಮಾಡ್ಬೋದಂತೆ, ಅವ್ನ್ ಮಾಡಂಗಿಲ್ಲ. ಬಂದ್ಬಿಟ್ಟು ಬಡವ ಅಂತ ಕಾರ್ಡ್ ಯೂಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬಟ್ಟೆನೆಲ್ಲ ಅವ್ನ್ ಬಟ್ಟೆ ಅದಕ್ಕೆ ಮುಟ್ಬೋದು. ಹಂಗಿದ್ರೆ ಮೊನ್ನೆ ರಿಷಾ ಬಟ್ಟೆ ಮುಟ್ಟಿದ್ದಕ್ಕೆ ಇವನಿಗೆ ಸುದೀಪ್ ಸರ್ ಹೇಳ್ತಾರಲ್ವಾ, ಏನು ನಮ್ಮ ಹೆಣ್ಮಕ್ಳ ಬಟ್ಟೆ, ನಮ್ಮ ಸಿಸ್ಟರ್ ಬಟ್ಟೆ ಮುಟ್ಟಕ್ಕೆ ನಾವು ಹೆಸಿಟೇಟ್ ಮಾಡ್ತೀವಿ ಹಾಗೆ ಹೇಗೆ ಅಂತ. ಯಾಕೆ ಗಿಲ್ಲಿ ಬಟ್ಟೆ ಮುಟ್ಟೋ ಟೈಮಲ್ಲಿ ಗೊತ್ತಾಗ್ಲಿಲ್ವಾ? ಅದು ಅಸಭ್ಯ ಅಲ್ವಾ? ಅದು ವೀಕೆಂಡ್ ಅಲ್ಲಿ ಏನ್ ಕಿತ್ತಾಕ್ತಾರೆ ನಾನು ನೋಡ್ತೀನಿ, ಬಂದ್ಬಿಟ್ಟು ಏನ್ ಪಂಚಾಯತಿ ಮಾಡ್ತಾರೆ ನಾನು ನೋಡ್ತೀನಿ. ಅವ್ನ ಬಟ್ಟೆ ಎಲ್ಲ ಏನ್ ಮುಟ್ಬೇಕಾಗಿತ್ತು ಕಾಮಿಡಿ ಆಗಿ ಅಂತ ಹೇಳ್ಬಿಟ್ಟು ಊಟದ ಬಗ್ಗೆ ಮಾತಾಡಿದ್ರೆ ಇಷ್ಟೊಂದೆಲ್ಲ ತಿಕ್ಕ ಕಂಚಲ್ಲಿ ತೋರಿಸ್ತಾನ ಅವನು. ಗಿಲ್ಲಿ ಬಟ್ಟೆ ಮುಟ್ಬೋದಾಗಿತ್ತ? ಟಾಸ್ಕ್ ಹೆಸರಲ್ಲಿ ಅವ್ನು ಗಡ್ಡ ಇದು ಬೋಳ್ಸ್ಬೋದಾಗಿತ್ತ? ಅವ್ನು ಇಲ್ದಿರುವಂತ ವೇಷಗಳು ಹಾಕ್ಬೇಕಾಗಿತ್ತ? ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ, ಯಾವನಾದ್ರೂ ಆತರ ವೇಷ ಹಾಕೊಂತಾನ ಟಾಸ್ಕ್ ಹೆಸರಲ್ಲಿ? ಅವು ಬಿಗ್ ಬಾಸ್ ಬೋಳಿ ಮಗನಿಗೆ ಗೊತ್ತಾಗಿಲ್ವಾ ಯಾವ್ದೇನು ಅಂತ ಹೇಳ್ಕೊಂಡು? ಇಂಥ ಸಡೆ ಆಟಗಳನ್ನ ಆಡಿಸ್ಬೇಕಿದ್ರೆ ಫಸ್ಟ್ ನಿಮ್ಮ ಒಂದು ಅಲ್ಲಿರುವಂತ 12 ಕಂಟೆಸ್ಟೆಂಟ್ ಗಳಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ. ಸುದೀಪ್ ಅವ್ರು ಬಂದ್ಬಿಟ್ಟು ಹೇಳ್ತಾರಲ್ಲ ವೀಕೆಂಡ್ ಅಲ್ಲಿ ಇಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ನನ್ನ ಫ್ಯಾಮಿಲಿ ಇದ್ದಂಗೆ ಅಂತ. ಫಸ್ಟ್ ಆಫ್ ಆಲ್ ಆ ಫ್ಯಾಮಿಲಿ ಇರುವಂತವನಿಗೆ ಒಬ್ಬನಿಗೆ ಅಷ್ಟೊಂದು ಅವಮಾನ ಆಗ್ತಾ ಇದೆ ಅಂತಂದಾಗ ಅದನ್ನ ರೆಸ್ಪೆಕ್ಟ್ ಕೊಡೋದು ಕಲೀರಿ. ಒಬ್ಬ ಕಾಮಿಡಿ ಮಾಡ್ತಾನೆ ಅಂತಂದ್ರೆ ಅದನ್ನ ತಗೊಳ್ಳೋ ಒಂದು ತಾಕತ್ತು ಇರಬೇಕು. ಆತರ ಇಲ್ಲ ಅಂತಂದ್ರೆ ಕಾಮಿಡಿ ಮಾಡಕ್ ಹೋಗ್ಬಾರ್ದು. 3 ಜನ ಸೇರ್ಕೊಂಡು 3 ದಿವಸದಿಂದ ಅವ್ನ ಹಾಕೊಂಡು ರುಬ್ತಾವ್ರೆ. ಕ್ಯಾಪ್ಟನ್ ರೂಮ್ ಅಲ್ಲಿ ಕೂತ್ಕೊಂಡು ಎಷ್ಟು ಮಾತಾಡಿದ್ರೆ ಅಂತ ಎಲ್ಲರೂ ಕೂಡ ಗೊತ್ತಿರುವಂತದ್ದು ನೋಡಿದ್ದಾರೆ. ಅಂಡ್ ಅವ್ನು ಹೇಳ್ಕೊಂಡಿದ್ದಾರೆ ಕೂಡ ಅಶ್ವಿನ್ ಹತ್ರ ಟ್ರಿಗರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದು ತಾಕತ್ತು ನರ ಅನ್ನೋದಿದ್ರೆ ಒಂದು ಏನ್ ಕೊಡ್ತೀವಿ ಅದನ್ನ ತಗೊಳ್ಳೋ ಕೆಪಾಸಿಟಿ ಇರ್ಬೇಕು, ಇಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು. ಅವ್ನ್ ಏನಂತ ಹಂತದಲ್ಲಿ ಶುರು ಮಾಡಿದಂತವ್ರು ಯಾರು? ಅದನ್ನಲ್ಲಿ ಟಾಸ್ಕ್ ಅಲ್ಲಿ ಏನ್ ಮಾಡಬೇಕಾಗಿತ್ತು? 3 ದಿನ ತಲೆ ತಗ್ಸಿ ನಿಂತಿದ್ದಾನೆ. ಟಾಸ್ಕ್ ಎಲ್ಲ ಮುಗ್ದಿದ್ದಾದ್ಮೇಲೆ ಅವ್ನು ಗಾರ್ಡನ್ ಕುತ್ಕೊಂಡಾಗ ಕಾಲೆತ್ತಿ 3 ಜನ ಸೇರ್ಕೊಂಡು ಅವ್ನು ಕಾಮಿಡಿ ಮಾಡಿರುವಂತದ್ದು ಯಾರು ಅವನಿಗೆ? ನೋಡಿದ್ರಲ್ಲ, ಇಡೀ ಕರ್ನಾಟಕ ಜನತೆ ನೋಡಿದ್ದಾರೆ. ನಾನು ಜನತೆ ಕೇಳುವಂತದ್ದು, ಇಂಥ ಸೆಡೆ ನನ್ನ ಮಗ ಬಿಗ್ ಬಾಸ್ ಏನ್ ಶೋ ಇದೆಯಲ್ಲ, ಫಸ್ಟ್ ಆಫ್ ಆಲ್ ಇದನ್ನ ಬ್ಯಾನ್ ಮಾಡ್ಬೇಕಿಲ್ಲ ಅಂತಂದ್ರೆ. ಈ ತರ ಏನಾದ್ರು ಒಬ್ಬ ಕಂಟೆಸ್ಟೆಂಟ್ ಈ ರೇಂಜಿಗೆ ತುಳಿಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದ್ರೆ ಇದು ಖಂಡಿತವಾಗ್ಲೂ ಇದು ಒನ್ ಸೈಡ್ ಮಾಡುವಂತ ಒಂದು ಪ್ಲಾನ್ ಇದೆ. ಬೇರೆ ಕಡೆಗೆ ಗಿಲ್ಲಿ ಕಡೆಯಿಂದ ಶೋನ ಬೇರೆ ಕಡೆ ತಿರುಗಿಸುವಂತ ಪ್ಲಾನ್ ಇದೆ. ವಿನ್ನರ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ಸುಮಾರು ಜನ ಗಿಲ್ಲಿಗೆ ಬೈಬಹುದು, ಹಿಂಗ್ ಊಟಕ್ಕೋಸ್ಕರ ಹಂಗ್ ಮಾಡಿದಾನೆ ಹಿಂಗ್ ಮಾಡಿದಾನೆ ಅಂತ. ಅವ್ನು ಏನು ಮಾಡಿಲ್ಲ ಗುರು. ತಮಾಷೆದಲ್ಲಿ ಒಂದ್ ಆ ಕಡೆ ಹೋಗುತ್ತೆ, ಒಂದ್ ಈ ಕಡೆ ಬರುತ್ತೆ. ನಾನು ಅವಾಗ್ಲೂ ಹೇಳ್ತಾ ಇದ್ದೀನಿ, ರಿಷಾಗ್ ಒಂದ್ ನ್ಯಾಯ ಅಥವಾ ಇವ್ರಿಗೊಂದ್ ನ್ಯಾಯನ? ರಿಷಾ ಬಟ್ಟೆ ಮುಟ್ಟಿದಾಗ ದೊಡ್ಡದಾಗ ಏನೇನೋ ಪುಂಗುದ್ರು ವೀಕೆಂಡ್ ಅಲ್ಲಿ ಸುದೀಪ್ ಅವರು. ಇವಾಗ ಅದೇ ಗಿಲ್ಲಿ ಬಟ್ಟೆ ಇದು ಮಾಡಿ ಅವನಿಗೆ ಒಂದ್ ರೀತಿಯಲ್ಲಿ ಬಡವರ ರೀತಿಯಲ್ಲಿ ಪ್ರಾಜೆಕ್ಟ್ ಮಾಡ್ಕೊಂತೀವಿ ಅನ್ನೋ ರೀತಿಯಲ್ಲಿ ಹೊರಗಡೆ ಪೋಟ್ರೆ ಮಾಡ್ತಿದಾರಲ್ಲ, ಅದು ತಪ್ಪಲ್ವಾಗಿದ್ರೆ ಅವ್ನ್ ಕಾಲಿಡಿದ ಮೇಲೆ ಎತ್ಬೋದಾ? ಏನ್ರಿ ಮಾತಾಡ್ತಾರೆ ಇವರು? ಅವ್ನ್ ಬಂದವನೇ ನಾಚಿಕೆ ಎಲ್ಲ ಮತ್ತೆ ತಿರ್ಗಾ ನಂಗೆ ಅದೇ ಬರುತ್ತೆ ಬಾಯಿಗೆ ಇವಾಗ ಸರಿಸರಿಯಾಗಿ. ಕಾಮನ್ ಸೆನ್ಸ್ ಇಲ್ವಾ? ತಟ್ಟೆಲಿರೋದಕ್ಕೆ ಊಟ ಮಾಡ್ತಾನಂತೆ, ಅವ್ನು ಊಟನೇ ಬಿಟ್ಟು ಹೋದ್ನಲ್ಲ ಅವ್ನು ಕೇಳ್ಕೊಂತವನೆ. ತಪ್ಪಿಲ್ಲ ಅಂದ್ರೂ ಕೂಡ ತಪ್ಪಾಯ್ತು ಅಂತ ಕೇಳ್ಕೊಂತವನೆ, ಆದ್ರೂ ಬಿಡ್ತಾ ಇಲ್ಲ ಅಲ್ಲಿ. ಏನ್ ನಿಜವಾಗ್ಲೂ ಗುರು, ಇಂಥ ಥರ್ಡ್ ಕ್ಲಾಸ್ ಸೀಸನ್ ನೋಡಿಲ್ಲ ಗುರು. ನಾನು ಹೇಳ್ತಾ ಇಲ್ವಾ, ಅವ್ರು ಹೇಳ್ತಾ ಇದ್ರು 6ನೇ ಸೀಸನ್ ಕೆಟ್ಟದು ಅಂತ ಹೇಳ್ಬಿಟ್ಟು. ಒಬ್ಬ ಕಂಟೆಸ್ಟೆಂಟ್ ಗೆ ಈ ಒಂದ್ ಮಟ್ಟಕ್ಕೆ ತುಳಿಯುವಂತ ಪ್ರಯತ್ನ ಮಾಡ್ತಿದ್ರ ಅಂತಂದ್ರೆ ನಿಜವಾಗ್ಲೂ ವರ್ಸ್ಟ್ ಸೀಸನ್ ಅಂಡ್ ವರ್ಸ್ಟ್ ಬಿಗ್ ಬಾಸ್ ಅಂತ ಹೇಳ್ತೀನಿ. ಅವ್ರ ಟೀಮೇನೆ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಇಂಥ ಗೆಸ್ಟ್ ಗಳನ್ನ ಒಳಗಡೆ ಕರೆಸುವಂತ ಅವಶ್ಯಕತೆ ಇರಲಿಲ್ಲ. ನಾನು ಇವಾಗ ಹೇಳ್ತಾ ಇದ್ದೀನಿ ಕಡೆ, ನನಗೆ ಅನಿಸ್ತಾ ಇದೆ ಗಿಲ್ಲಿನ ತುಳಿಯುವಂತ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ಅಲ್ಲಿ ಬಿಗ್ ಬಾಸ್ ಈ ಒಂದು ಟಾಸ್ಕ್ ಮುಗ್ದಿದ್ದ ಅಂದಾಗ್ಲೂ ಕೂಡ ಬಿಗ್ ಬಾಸ್ ಅವ್ರು ವಾರ್ನಿಂಗ್ ಕೊಡ್ತಾರೆ ಗಿಲ್ಲಿಗೆ, ಅವ್ರನ್ನ ಇನ್ನೂ ಅತಿಥಿಗಳಾಗಿ ನೋಡ್ಕೊಬೇಕು ಅಂತ. ಅಂದ್ರೆ ನೀವು ಬಾಯಿ ಮುಚ್ಕೊಂಡಿರುವಂತ ಇಂಡೈರೆಕ್ಟ್ ಆಗಿ ಹೇಳ್ತಿರುವಂತದ ಏನ್ರಿ ರೀ? ಯಾಕ್ರಿ ಈ ತರ ಮಾಡ್ತೀರಾ? ಫಸ್ಟ್ ಅವ್ನು ಇಲ್ಲ ಅಂದ್ರೆ ಆಚೆ ಹಾಕ್ರಿ. ನಿಮ್ಗೆ ಅವ್ನ ಪಾಪ್ಯುಲಾರಿಟಿ ತಡಿಯಕ್ ಆಗಲ್ಲ ಅಂದ್ರೆ ಆಚೆ ಹಾಕ್ಬಿಡಿ. ಮತ್ತೆ ಇನ್ನೇನ್ರಿ ತೋರಿಸುತ್ತೆ ಇದು? ಈ ತರ ಎಲ್ಲ ಮಾತಾಡ್ಬೇಕು, ನಾನು ಒಪ್ಕೊಂತೀನಿ.
ಬಟ್ ಇನ್ನೇನ್ರಿ ಆ ತರ ಒಂದು ದಬ್ಬಾಳಿಕೆ ಮಾಡ್ತೀರ ಅವನ ಮೇಲೆ? ಅಯ್ಯೋ, ಎಂತೆಂತ ಕಂಟೆಸ್ಟೆಂಟ್ ಅಷ್ಟೊಂದು ದೌಲತ್ತ ಮುಚ್ಕೊಂಡು ಕೂತ್ಕೊಳ್ಳಲಿ ಅಂತ. ಅವ್ರು 100 ಜನ ಬಂದವ್ರು, ಅದ್ರಲ್ಲಿ ಅವ್ನು ಹೇಳ್ತಾನೆ ತ್ರಿವಿಕ್ರಮ್ ನನ್ನ ಮಗನೇ ಅಂತಾನೆ ಅವನಿಗೆ. ಅದು ಒಳ್ಳೇದಾಗಿದ್ರೆ ಅದು ಒಳ್ಳೇದಾಗಿದ್ರೆ ಅದು ನನ್ನ ಮಗನೇ ಅನ್ನುವಂಥದ್ದು ಒಳ್ಳೇದಾ? ಎಂತ ನನ್ನ ಮಕ್ಕಳು ಗುರು. ಅವ್ನು ಹೇಳಿದ್ದಾಗ್ಲಿಲ್ವಾ? ಅವ್ನು ತ್ರಿವಿಕ್ರಮ್ ಹೇಳ್ತಾನಪ್ಪ, ಒಂದು ಸ್ಟೇಟ್ಮೆಂಟ್ ಹೇಳ್ದ ಅವ್ನು ಏನಂತಂದ್ರೆ, ಸೊ ನೀನ್ ಆಲ್ರೆಡಿ ಬೇರೆಯವ್ರ ತಟ್ಟೆನೆಲ್ಲ ಹಾಕೊಂಡಿದ್ಯಲ್ವಾ, ಅದನ್ನ ಅವ್ರಿಗೆ ಬೇರೆಯವರಿಗೆ ಕೊಡ್ತಾ ಇದೀವಿ ಅಂತ ಅಷ್ಟೇ ಅಂತೆ. ಅದು ತಪ್ಪಲ್ವಾಗಿದ್ರೆ ಅವಾಗ ಅವನಿಗೆ ಮಂಜಿನ್ ಗೊತ್ತಾಗಿಲ್ಲ ಅವಾಗ. ಯಾಕೆ ಗಿಲ್ಲಿ ಮಾತ್ರ ಒಂದೇ ಒಂದು ಪಾಯಿಂಟ್ ಹಿಡ್ಕೋಬೇಕಲ್ಲ, 3 ದಿವಸದಿಂದ ಅವನ್ನ ಹಾಕೊಂಡು ಕಾಟ ಕೊಡ್ತವ್ರೆ. ಯಾವನ್ ಕೇಳೋನಿಲ್ಲ ಹೇಳೋನಿಲ್ಲ. ಅಲ್ಲಿ ಬಿಗ್ ಬಾಸ್ ಅಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಯಾವನು ಕೂಡ ಬಂದು ನಿಂತ್ಕೊಳ್ಳಲ್ಲ ಅಲ್ಲಿ. ನೀವು ಹಂಗೆ ಮಾತಾಡ್ಬೇಡಿ ಅಂತ ಹೇಳ್ಬಿಟ್ಟು ಅವ್ನು ಗಿಲ್ಲಿ ಪರವಾಗಿ ಯಾವ ನನ್ನ ಮಗ ಬಂದು ನಿಂತ್ಕೊಂಡ? ಅಶ್ವಿನಿ ಅವ್ರು ಬ್ಯಾಕ್ ಇಂದ ಸಪೋರ್ಟ್ ಮಾಡ್ತಿದ್ದಾರೆ ಬಿಟ್ರೆ, ಬಟ್ ಅವ್ರು ಅಟ್ಲೀಸ್ಟ್ ಬಂದು ಹೊರಗಡೆ ಬಂದು ಕೇಳಬೇಕಾಗಿತ್ತು. ನೀವು ಹಂಗೆ ಮಾತಾಡುವಂತದ್ದಲ್ಲ, ಅವ್ನು ಹಂಗೆ ಮಾಡಿದಲ್ಲ ಅಂತ ಹೇಳ್ಬಿಟ್ಟು. ಧನುಷ್ ಬಂದ್ ಹೇಳ್ತಾನೆ ಒಂದ್ ಸಾರಿ ಕೇಳ್ಬಿಡು ಅಂತ ಹೇಳ್ಬಿಟ್ಟು, ಅಲ್ಲೇ ಹೇಳ್ಬೋದಾಗಿತ್ತಲ್ಲ, ಒಂದು ಆ ರೀತಿಯಲ್ಲಿ ಹೇಳಿಲ್ಲ ಅಂತ ಹೇಳ್ಬಿಟ್ಟು ನಿಂತ್ಕೊಬೇಕಾಗಿತ್ತು ನಿಮ್ ಕಂಟೆಸ್ಟೆಂಟ್ ಜೊತೆಗೆ. ಬರೀ ಬ್ಯಾಕಲ್ಲೇ ಮಾತಾಡ್ತೀರಾ ಅವನ ಬಗ್ಗೆ. ಥೂ, ಕಚಡ ನನ್ನ ಮಕ್ಕಳು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಬೇಜಾರಾಗುತ್ತೆ ಗುರು. ಯಾಕೆ ಅವನಿಗೆ ಮನ ಮರದೇ ಇಲ್ವಾ? ಅವ್ನ ಫ್ಯಾಮಿಲಿ ಇಲ್ವಾ? ಇಷ್ಟೊಂದೆಲ್ಲ ಕಾಟ ಕೊಡ್ತಿದ್ರ ಅವನಿಗೆ? ಟಾಸ್ಕ್ ಮುಗ್ದಿದೆ ತಾನೆ? ನೀವು ಕಾಮಿಡಿ ಮಾಡಿದಾಗ ತಗೊಂತಿದ್ದಂತಾನೆ ತಾನೆ ಅವನು? ಏನ್ರಿ ರೀ ಇಷ್ಟೊಂದು ಗೋಳ ಹೇಳ್ಕೊಬೇಕಾ? ಅಲ್ಲಿ ಏನೇನ್ ಸೀನ್, ನಾನು ಇಲ್ಲಿವರೆಗೂ ಕೂಡ ದಿನ ಯಾಕೆ ಪ್ರೋಮೋ ಶಾಟ್ ಬಿಡ್ಲಿಲ್ಲ ಅಂತ ಅರ್ಥ ಆಗ್ಲಿಲ್ಲ ನನಗೆ. ಪ್ರೋಮೋ ಶಾಟ್ ಬಿಟ್ಟಿದ್ರೆ ಖಂಡಿತವಾಗ್ಲೂ ಹೊರಗಡೆಗೆ ಬೇರೆ ರೀತಿಯಲ್ಲಿ ಆಗುವಂತದ್ದು. ಇದು ಏನೇನಾಗಿದೆ ಅಂತ ಈ ಜಗಳದ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಅಲ್ಲಿ ಫಸ್ಟ್ ಏನಂದ್ರೆ ಊಟ ಮಾಡ್ತಾ ಇರ್ತಾರೆ, ಅವಾಗ ಗಿಲ್ಲಿ ಹೇಳ್ತಾನೆ, ಮೇ ಬಿ ಅದು ಗಿಲ್ಲಿ ಹೇಳೋಕ್ಕಿಂತ ಮುಂಚೆ ಏನೋ ಆಗಿರುತ್ತಲ್ಲ, ಮೇ ಬಿ ಒಂದು ಕನ್ವರ್ಸೇಷನ್ ಆಗಿದೆ. ಅವಾಗ ಗಿಲ್ಲಿ ಹೇಳೋದು ಏನಂತಂದ್ರೆ, ನಾವು ನೆಕ್ಸ್ಟ್ ಸೀಸನ್ಗೆ ಕರೆದ್ರೂ ಹೋಗಲ್ಲ, ಅದು ಬೇರೆಯವ್ರ ಸೀಸನ್ ಅಂತ ಹೇಳ್ತಾನೆ. ಏನ್ ತಪ್ಪಿದೆ ಅದ್ರಲ್ಲಿ ಏನ್ ತಪ್ಪಿದೆ? ಅವ್ನ ಇಷ್ಟ, ಬೇರೆಯವ್ರ ಸೀಸನ್ಗೆ ಹೋಗಲ್ಲ ಅಂತ ಅವ್ನು ಹೇಳ್ತಾನೆ. ಓಕೆ, ಹೇಳಿದಾದ್ಮೇಲೆ ಅಲ್ಲಿ ಇದ್ದಂತ ಗೆಸ್ಟ್ ಗಳು ಏನ್ ಹೇಳ್ತಾರೆ ಅಂತಂದ್ರೆ, ಅಂದ್ರೆ ನೀನು ಬಿಗ್ ಬಾಸ್ಗೆ ಮರ್ಯಾದೆ ಕೊಡಲ್ವಾ ಹಾಗೆ ಹೀಗೆ ಅಂತ ಬಿಗ್ ಬಾಸ್ ವಿರುದ್ಧನೇ ಒಂಥರ ಎತ್ಕಟ್ಟೋ ರೀತಿಯಲ್ಲಿ ಒಂದು ನೆಗೆಟಿವ್ ಸೆಟ್ ಮಾಡ್ತಾರೆ. ಅವ್ನು ಏನ್ ಹೇಳಿದ್ದು, ನಾವು ನೆಕ್ಸ್ಟ್ ಸೀಸನ್ಗೆ ಕರೆದ್ರೂ ಕೂಡ ಹೋಗಲ್ಲ ಅಂತ ಹೇಳ್ದ. ಬಟ್ ಇವ್ರು ಯಾರು ತ್ರಿವಿಕ್ರಮ್ ಮಂಜೆ ಅವರೇನ ಏನ್ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ನೀನು ಬಿಗ್ ಬಾಸ್ಗೂ ಕೂಡ ಮರ್ಯಾದೆ ಕೊಡಲ್ವಾ ಅಂತ ಅವ್ನು ಹೇಳದ್ನ. ಮರ್ಯಾದೆ ಕೊಡಲ್ಲ ಅಂತ ಅವ್ನು ಹೇಳದ್ನ, ನೀವ್ ಯಾಕೆ ತಿರ್ಸ್ತಾ ಇದ್ರ ಆ ಒಂದು ಇದನ್ನ ಸ್ಟೇಟ್ಮೆಂಟ್ ನ? ಅದಾದ್ಮೇಲೆ ತ್ರಿವಿಕ್ರಮ್ ಹೇಳ್ತಾನೆ, ಈ ಸೀಸನ್ ಬಿಟ್ಕೊಡು, ತುಂಬಾ ಜನ ಕಾಯ್ತವ್ರೆ ಅಂತೆ. ಅಂದ್ರೆ ಇದು ಏನ್ ಅರ್ಥ? ಇದು ಈ ಸೀಸನ್ ಬಿಟ್ಕೊಡು, ತುಂಬಾ ಜನ ಕಾಯ್ತವ್ರೆ ಅಂತಂದ್ರೆ ಏನ್ ಅರ್ಥ? ಇದು ಇದನ್ನು ಕೂಡ ಬೇರೆ ರೀತಿ ನೆಗೆಟಿವ್ ಸೆಟ್ ಮಾಡಬಹುದು. ಅಂಡ್ ಅವಾಗ ಗಿಲ್ಲಿ ಹೇಳುವಂಥದ್ದು ಇದು ನನ್ನ ಸೀಸನ್. ಅವಾಗ ತ್ರಿವಿಕ್ರಮ್ ಹೇಳ್ತಾನೆ, ಲೇ ನಿಮ್ ಸೀಸನ್ ಅಲ್ಲ ಕಣೋ ಇದು ಅಂತ, ಬೇರೆಯವ್ರ ತಟ್ಟೆಗೆ ಕೈ ಹಾಕಲ್ಲ ಅಂತ ಅವಾಗ ಗಿಲ್ಲಿ ಹೇಳಿರುವಂತದ್ದು. ಅವನೇನ್ ಹೇಳ್ದ, ಬೇರೆಯವ್ರ ತಟ್ಟೆಗೆ ಕೈ ಹಾಕಲ್ಲ ಅಂತ ಹೇಳ್ದ. ಅವ್ನು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಅಂತ ಏನಾದ್ರು ಹೇಳ್ದ? ಅವಾಗ ತ್ರಿವಿಕ್ರಮ್ ಹೇಳ್ತಾನೆ, ನೀನು ಆಲ್ರೆಡಿ ಕೈ ಹಾಕಿದ್ದಲ್ಲ, ಅದನ್ನ ವಾಪಸ್ ಕೊಡ್ತಾ ಇದೀವಿ ಅಂತ ಅಷ್ಟೇ ಅಂತೆ. ಅಂದ್ರೆ ಅವನು ಕೂಡ ಬೇರೆಯವ್ರ ತಟ್ಟೆಗೆ ಕೈ ಹಾಕಿದ ಅಂತ ನೀವು ಹೇಳ್ತಿದ್ಯಾ? ತ್ರಿವಿಕ್ರಮ್ ಹೇಳ್ತಿರೋಂಥದ್ದು ಅಂದ್ರೆ ಇದು ತಪ್ಪಲ್ಲ ಆಗಿದ್ರೆ, ಇವ್ನು ಹೇಳಿದ್ ತಪ್ಪಲ್ಲ. ಅವ ಉಗ್ರ ಮಂಜು ಹೇಳ್ತಾನೆ, ಬೇರೆಯವ್ರ ತಟ್ಟೆಗೆ ಕೈ ಹಾಕಿದೀವಿ ಅಂದ್ರೆ ಬಿಗ್ ಬಾಸ್ ಕರೆದ್ರು ಬರಬಾರ್ದಾಗಿತ್ತ ಅಂತ. ಅವಾಗ ಗಿಲ್ಲಿ ಹೇಳಿರುವಂತದ್ದು ಏನಂತಂದ್ರೆ, ಇದು ನನ್ನ ತಟ್ಟೆ ಆಗಿತ್ತು ಅದಕ್ಕೋಸ್ಕರ ಹೇಳಿದೆ ಅನ್ನೋ ರೀತಿಯಲ್ಲಿ ಅವ್ನು ಹೇಳ್ದ. ಅಲ್ಲೇ ಕ್ಲಾರಿಟಿ ಕೊಟ್ಟವನೆ. ಬಟ್ ಅದಾದ್ಮೇಲೆ ಸ್ವಲ್ಪ ಜಾಸ್ತಿ ಅನ್ನದಾಲು ಬಿದ್ಮೇಲೆ ಹೆಂಗ್ ಆಡ್ತಾವ್ ನೋಡಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ತಿರ್ಗಾ. ಅವಾಗ ತ್ರಿವಿಕ್ರಮ್ ಹೇಳ್ತಾನೆ, ತಟ್ಟೆ ಕಿತ್ಕೊಳಕ್ ಬಂದಿದೀವಿ ಅಂತ ಅನ್ಕೋಬೇಡ, ಬೇಕೂಪ ಅಂತಾನೆ. ಬೇಕೂಪ ಅನ್ನೋಂಥದ್ದು ಒಳ್ಳೆ ಪದನ ಹಾಕಿದ್ರೆ ಅವಾಗ ಮಂಜೆ ಹೇಳ್ತಾನೆ, ನಾಳೆಯಿಂದ ಬಿಗ್ ಬಾಸ್ ಕಳಿಸಿದ್ರೆ ಊಟ ತಿಂತೀನಿ, ಇಲ್ಲಾಂದ್ರೆ ಊಟ ತಿನ್ನಲ್ಲ, ಇವಾಗ ತಟ್ಟೆಯಲ್ಲಿ ಊಟದ ತಿಂತಾ ಇರ್ತೀನಿ, ಇಲ್ಲಾಂದ್ರೆ ಇದ್ರಲ್ಲಿ ಬಿಸಾಕ್ತಿದ್ದೆ, ಹಾಗೆ ಹೀಗೆ ಅಂತ ಶುರು ಹಚ್ಕೊಂತಾನೆ. ಅಲ್ಲಿಂದ ಗಿಲ್ಲಿ ಹೇಳುವಂಥದ್ದು, ಅಣ್ಣ ತಪ್ಪಾಯ್ತಣ್ಣ, ಏನೋ ಸುಮ್ನೆ ತಮಾಷೆಗಳಿದ್ದು ಅಂತ. ಆದ್ರೂ ಕೇಳಲ್ಲ. ಅವಾಗ ಮಂಜು ತಲೆ ಫುಲ್ ಎದ್ಬಿಡುತ್ತೆ. ಏನಂತ, ಲೇ ಯಾವನಲ್ಲಿ ಲೇ ಏನ್ ಮಾತಾಡ್ತೇನೆ, ಮುಚ್ಕೊಂಡು ಹೋಗಲೇ, ಕುತ್ಕೊಳ್ಳಲೇ, ಊಟದ ರೀತಿ ಮಾತಾಡ್ಬೇಡ, ಹಂಗೆ ಹಿಂಗೆ ಒಂದೊಡ ಹೊಡೆಯೋ ರೇಂಜಿಗೆ ಮಾತಾಡ್ತಾನೆ. ತ್ರಿವಿಕ್ರಮ್ ಬಿಡುವಂಥದ್ದು, ಏನ್ ಮಾತಾಡ್ತೀಯ ನನ್ನ ಮಗನೇ ಲೇ ಅಂತೆ. ಇದೆಲ್ಲ ಚೆನ್ನಾಗಿದೆ, ಬೇಕೂಪ ನನ್ನ ಮಗನೇ ಲೇ ಅನ್ನುವಂಥದ್ದು. ಅವಾಗ ಇಲ್ಲಿ ಎದ್ದೋದ ಅಲ್ಲಿಂದ, ಅಶ್ವಿನಿ ಕರೆದ್ರಂತ ಅನ್ಸುತ್ತೆ, ಸೊ ಅಲ್ಲಿಂದ ಎದ್ದೋಗ್ಬಿಟ್ಟ. ಊಟದ ವಿಚಾರ ತಮಾಷೆ ಮಾಡಿದ್ರು ಕೂಡ ಅವನು ಮೇ ಬಿ ಊಟ ಬಿಟ್ಟ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದ. ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ದಾನೆ ಅವನು, ಅಲ್ಲ ಅವ್ರು ತಮಾಷೆ ಮಾಡ್ತಾರೆ, ನಾನು ಕಾಮಿಡಿಯಾಗಿ ತಗೊಂತಾ ಇದ್ದೀನಿ, ಬಟ್ ನಾನು ಸಿಕ್ಕದಾಗ ಏನೋ ಒಂದು ಕಾಮಿಡಿ ಮಾಡಿದ್ರೆ ಫುಲ್ ಸೀರಿಯಸ್ ಆಗ್ತಿದ್ದಾರೆ ಅಂತ. ಅಲ್ಲ ರೀ, ಮಾನ ಮರ್ಯಾದೆ ಇಲ್ವರಿ ಒಂಚೂರುವೆ? ಥೂ, ನಿಜವಾಗ್ಲೂ ಅವರು ವರ್ಸ್ಟ್ ಅಂತ ದರಿದ್ರ ಕಂಟೆಸ್ಟ್ಗಳು ಯಾಕಪ್ಪ ಕರ್ಕೊಂಡ್ ಬಂದಾರೆ ತಿರ್ಗ ವಾಪಸ್ ಅವ್ರನ್ನ? ಅಯ್ಯೋ, ನನಗೆ ಇಷ್ಟು ಹಿಂಸೆ ಆಗ್ತಿದೆ ಅಂತಂದ್ರೆ, ನನಗೂ ಗಿಲ್ಲಿಗೆ ಏನ್ ತಗೊಳ್ಳೋದಿಲ್ಲ ಕೊಡೋದಿಲ್ಲ, ಬಟ್ ಆದ್ರೂ ಕೂಡ ಇಂಥ ಒಂದು ಶೋ ನಲ್ಲಿ ಈ ರೇಂಜ್ಗೆ ಒಬ್ಬನಿಗೆ ಅವಮಾನ ಮಾಡ್ತಾರೆ ಅಂತಂದ್ರೆ ಏನ್ ಅರ್ಥ? ಅವ್ನ್ ಬಿಗ್ ಬಾಸ್ ಏನ್ ಕೀಳಕ್ ಹೋಗಿದ್ನ, ಮತ್ತೆ ಅವ್ನ್ ಗಡ್ಡ ಶೇವ್ ಮಾಡೋ ಟೈಮಲ್ಲಿ, ಆ ವೇಷ ಹಾಕೋ ಟೈಮಲ್ಲಿ ಆ ಗಡ್ಡ ಶೇವ್ ಮಾಡಿದಂತೂ ಅವನಿಗೆ ಗಿಲ್ಲಿಗೆ ವಿತೌಟ್ ಪರ್ಮಿಷನ್ ದಬ್ಬಾಳಿಕೆ ಮಾಡೇನೆ ಕಟ್ ಮಾಡಿರೋದಂತ. ನನಗೆ ಇದ್ರ ಬಗ್ಗೆ ಸುದೀಪ್ ಅವ್ರು ಏನ್ ಮಾತಾಡ್ತಾರೆ ನಾಳೆ ವೀಕೆಂಡ್ ಅಲ್ಲಿ ಅಂತ ನಾನು ನೋಡ್ತೀನಿ. ತಿರ್ಗಾ ಏನಾದ್ರು ಗಿಲ್ಲಿಗೆ ಏನಾದ್ರು ಬೈದ್ರೆ ನಿಜವಾಗ್ಲೂ ನಮ್ಗೆ ಇವಾಗ ಎಷ್ಟು ಕೋಪ ಬರ್ತಿದೆ ಅಂತಂದ್ರೆ, ಈ ತರ ಎಲ್ಲ ಅನ್ಸ್ಕೊಳಕ್ ಆಗಲ್ಲ ಅವರು ಯಾವನಾದ್ರು. ಪ್ರತಿ ಒಂದ್ ವಾರದಲ್ಲಿ 3-4 ದಿವಸದಿಂದ ಹಾಕೊಂಡು ಇದು ಮಾಡ್ತಾವ್ರೆ.
ವರ್ಸ್ಟ್ ಸೀಸನ್. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಸದ್ಯಕ್ಕೆ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡಿದ್ದೀನಿ ಅಂಡ್ ಕೆಲವೊಂದು ಮಾತುಗಳು ಆ ಕಡೆ ಈ ಕಡೆ ಹೋಗಿರ್ಬೋದು. ಏನಾದರೂ ಆಗಿದ್ರೆ ನಾನು ಆಡಿಯನ್ಸ್ಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಓಕೆ, ಬಾಯ್.